ನಮಸ್ತೆ ಫ್ರೆಂಡ್ಸ್, ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಕ್ಯಾಪ್ಸಿಕಮ್ ಬೋಂಡಾನ ಮಾಡಿದ್ದೀನಿ. ಈ ರೀತಿ ಕ್ಯಾಪ್ಸಿಕಮ್ ಬೋಂಡಾನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ. ನೀವು ಸಹ ಈ ರೀತಿ ಕ್ಯಾಪ್ಸಿಕಮ್ ಬೋಂಡಾನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಾನಿಲ್ಲಿ ಕ್ಯಾಪ್ಸಿಕಮ್ ಬೋಂಡ ಅಷ್ಟೇ ಮಾಡಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಮಸಾಲೆನೂ ಕೂಡ ಹಾಕಿದ್ದೀನಿ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಾನು ಏನೇನೆಲ್ಲ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸಿದ್ದೀನಿ. ಕ್ಯಾಪ್ಸಿಕಮ್ ಬೋಂಡನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಟ್ಲು ತಗೊಂಡು ಅದಕ್ಕೆ ಹಸಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಬೋಂಡ ಮಾಡ್ತೀರಿ ಅನ್ನೋದ್ರ ಮೇಲೆ ಹಸಿ ಕಡಲೆ ಹಿಟ್ಟನ್ನು ತಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಸೋಡಾ. ಇವಾಗ ನೀರನ್ನು ಹಾಕ್ಕೊಂಡ್ಬಿಟ್ಟು ನಾವೇನು ಮಿರ್ಚಿನ ಬಿಡೋದಕ್ಕೆ ಕಲಿಸ್ಕೊಳ್ತೀವಲ್ಲ ಅದಕ್ಕೆ ಕಲಿಸ್ಕೊಳ್ತೀನಿ. ನೀರನ್ನು ಒಂದೇ ಸರಿ ಹಾಕಿಬಿಟ್ಟು ಕಲಸೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಕಲಿಸ್ಕೊಳ್ಳಿ. ಹಿಟ್ಟನ್ನು ಕಲಿಸ್ಕೊಂಡಾದ್ಮೇಲೆ 1 ನಿಮಿಷದವರೆಗೂ ಈ ರೀತಿ ಕ್ಲೀನಾಗಿ ಕೈಯಿಂದ ಹಿಟ್ಟನ್ನು ತಿರುಗಿಸ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಬೋಂಡ ಚೆನ್ನಾಗಿ ಬರ್ತವೆ. ಹಿಟ್ಟನ್ನು ಕಲಿಸ್ಕೊಂಡಾದ್ಮೇಲೆ ಉಪ್ಪು ಮತ್ತು ಖಾರನ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಮತ್ತು ಖಾರ ಕಡಿಮೆ ಆಗಿತ್ತು ಅಂತ ಹೇಳಿದರೆ ನೀವು ಬೇಕಂದರೆ ಮತ್ತೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಕಲಿಸ್ಕೊಂಡಿರೋ ಹಿಟ್ಟನ್ನು ನಾನಿಲ್ಲಿ ಒಂದು ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆ ಕಾದ್ಮೇಲೆ ನಾವು ತೊಗೊಂಡಿರುವಂತಹ ಕ್ಯಾಪ್ಸಿಕಮ್ಮನ್ನು ಈ ರೀತಿ ಲೋಟದಲ್ಲಿ ಎದ್ದುಬಿಟ್ಟು ಈ ರೀತಿ ಹಾಕ್ಕೊಳ್ತೀನಿ. ಲೋಟದಲ್ಲಾದರೆ ನಮಗೆ ಕ್ಯಾಪ್ಸಿಕಮ್ಮು ಪೂರ್ತಿಯಾಗಿ ಮುಳುಗುತ್ತೆ. ಅದಕ್ಕೋಸ್ಕರ ಈ ರೀತಿ ನಮಗೆ ಸುತ್ತಲೂ ಕವರ್ ಆಗಿಬಿಟ್ಟು ಹಿಟ್ಟು ಹೊತ್ಕೊಳ್ಳುತ್ತೆ. ಇವಾಗ ಇದನ್ನು ಎರಡೂ ಕಡೆಯೂ ಸಹ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನಮಗೆ ಎರಡೂ ಕಡೆಯೂ ಸಹ ಬೆಂದಿದೆ. ಇದನ್ನು ಪ್ಲೇಟಿಗೆ ತೆಕ್ಕೊಳ್ತೀನಿ. ಇವಾಗ ಕರ್ದ್ಬಿಟ್ಟು ಇಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಬೋಂಡನ ತೊಗೊಂಡಿದ್ದೀನಿ. ನಾನಿದನ್ನು ಹಾಗೆ ತಿನ್ನೋದಿಲ್ಲ. ಬಿಸಿ ಬಿಸಿ ಇದೆ. ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿ, ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ, ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ, ಹಾಗೆಯೇ ಒಂದು ಸ್ವಲ್ಪ ಚಾಟ್ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ತಿಂದರೆ ನಮಗೆ ಕ್ಯಾಪ್ಸಿಕಮ್ ಬೋಂಡ ಸೂಪರ್ ಆಗಿರುತ್ತೆ.